ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ಯಾಮಯೀಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡೋಕೆ ಬಂದಿದ್ದೀನಿ ಅಂತ ಅಂದರೆ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಾನು ನಿಮಗೆಲ್ಲ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಈ ವಿಡಿಯೋ ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಹೆಣ್ಮಕ್ಳ ಲೈಫಲ್ಲಿ ಒಂದು ತುಂಬ ಸುಂದರವಾದ ಜರ್ನಿ ಅಂತಲೇ ಹೇಳ್ಬೋದು. ಈ ಜರ್ನಿಲಿ ಹಸ್ಬೆಂಡ್ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೆಣ್ಣು ಸಂಪೂರ್ಣ ಆಗಬೇಕು ಅಂತ ಅಂದರೆ ಅದು ತಾಯ್ತನ ಕಂಪ್ಲೀಟ್ ಆದಾಗಲೇ ಈ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ಈಗ ಅದೇ ಜರ್ನಿನ ಫಸ್ಟ್ ವೀಕಿಂದ ಲಾಸ್ಟ್ 9 ಮಂತ್ವರೆಗೂ ಯಾವ ರೀತಿಯಾಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ತಿಂಗಳಿಂದ 3ನೇ ತಿಂಗಳವರೆಗೂ ಅಂದರೆ ಈ 3 ತಿಂಗಳೇನಿದೆ ಇದನ್ನು ನಾವು ಫಸ್ಟ್ ಟ್ರೈಮಿನಿಸ್ಟರ್ ಅಂತ ಕರಿತೀವಿ. ಅಂದರೆ ಫಸ್ಟ್ ವೀಕಿಂದ 12 ವೀಕ್ಸ್ವರೆಗೂ ಇದನ್ನು ಫಸ್ಟ್ ಟ್ರೈಮಿನಿಸ್ಟರ್ ಅಂತ ಕರಿತೀವಿ. ಈ 3 ತಿಂಗಳು ಪ್ರೆಗ್ನೆಂಟ್ ಲೇಡೀಸ್ಟು ಎಷ್ಟು ಸೇಫಾಗಿರಬೇಕು ಅಂತ ಅಂದರೆ ಯಾವುದೇ ತೂಕಾಗಿರುವಂಥ ವಸ್ತುಗಳನ್ನ ಎತ್ತಬಾರ್ದು, ಸುಸ್ತಾಗುವಂಥ ಕೆಲಸಗಳನ್ನ ಮಾಡಬಾರ್ದು, ಮತ್ತು ಟೆಸ್ಟ್ನ ತೊಗೋಬಾರ್ದು. ಈ 3 ತಿಂಗಳು ನಾವು ಎಷ್ಟು ರೆಸ್ಟ್ ಮಾಡ್ತೀವಿ, ಎಷ್ಟು ಸೇಫಾಗಿರ್ತೀವಿ, ಅಷ್ಟೇ ಮಗು ಕೂಡ ಇಂಪಾರ್ಟೆಂಟು. ಆ್ಯಂಡ್ ಈ 3 ತಿಂಗಳಲ್ಲಿ ಮೇಯ್ನಾಗಿ ಹೇಳಬೇಕು ಅಂತಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಮಾರ್ನಿಂಗ್ ಸೀಕ್ನೆಸ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸು, ಹಾಗೆಯೇ ಈ ವಾಮಿಟಿಂಗ್ ಅನ್ನೋದೆಲ್ಲ ಜಾಸ್ತಿನೇ ಇರುತ್ತೆ. ಆದ್ರೂ ಕೆಲವೊಂದು ಲೇಡೀಸ್ಗೆ ಈ ರೀತಿ ಆಗೋದಿಲ್ಲ, ಒಂದು ಸ್ವಲ್ಪ ಆಗ್ಬೋದು. ಬಟ್ ಇನ್ನೂ ಕೆಲವೊಂದಷ್ಟು ಲೇಡೀಸಿಗೆ ವಾಮಿಟಿಂಗ್ ಜಾಸ್ತಿನೇ ಆಗ್ತಾ ಇರುತ್ತೆ. ಆ್ಯಂಡ್ ಮಾರ್ನಿಂಗ್ ಸೀಕ್ನೆಸ್ ಬೆಳಿಗ್ಗೆ ಎದ್ದ ತಕ್ಷಣವೇ ವಾಮಿಟ್ ಬರೋ ರೀತಿ ಆಗುತ್ತೆ, ತಲೆ ಸುತ್ತುತ್ತೆ. ಇದೆಲ್ಲ ಈ 3 ತಿಂಗಳಲ್ಲಿ ಕಾಮನ್ ಆಗಿರುತ್ತೆ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ 3 ತಿಂಗಳುಗಳಲ್ಲಿ ಡಾಕ್ಟ್ರ್ ಚೆಕಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಟೈಮ್ ಟು ಟೈಮ್ ಊಟ ಮಾಡಬೇಕು. ಡಾಕ್ಟ್ರು ಕೊಟ್ಟಿರುವಂಥ ಟ್ಯಾಬ್ಲೆಟ್ಗಳನ್ನ ಒಂದು ದಿನಾನೂ ಮಿಸ್ ಮಾಡದೇ ಇರೋ ಥರ ನಾವು ತಗೋಬೇಕು. ಯಾಕೆಂದರೆ ಈ 3 ತಿಂಗಳಲ್ಲೇ ನಾವು ಮಗುನ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಷ್ಟು ಸೇಫಾಗಿರುತ್ತೆ ಮಗು. ಆ್ಯಂಡ್ ನೆಕ್ಸ್ಟ್ ಏನು ಹೇಳಬೇಕು ಅಂತ ಅಂದರೆ ಈ 3 ತಿಂಗಳೇನಿದೆ 1 to 3 ಮಂತ್ಸು ನಾವು ಯಾವುದೇ ರೀತಿಯಾಗಿ ಕೆಲಸಗಳನ್ನ ಜಾಸ್ತಿ ಮಾಡಬಾರ್ದು. ಆ್ಯಂಡ್ ನಾವು ಎಷ್ಟು ರೆಸ್ಟ್ ಮಾಡ್ತೀವೋ ಅಷ್ಟು ಕೂಡ ಸೇಫಾಗಿರುತ್ತೆ. ಇದಿಷ್ಟು ಫಸ್ಟ್ ಟ್ರೈಮಿನಿಸ್ಟರ್ ಅಂದರೆ 1 ರಿಂದ 3 ತಿಂಗಳವರೆಗಿನ ಪ್ರೆಗ್ನೆನ್ಸಿ ಜರ್ನಿ. ಬಟ್ ಅಷ್ಟೇನೂ ಇರೋದಿಲ್ಲ, ಇನ್ನು ಮುಂದೆ ಪಾಪುದು ಡೆವಲಪ್ಮೆಂಟ್ ಆಗುತ್ತೆ. ಈಗ ನೆಕ್ಸ್ಟು ನಾವು ಸೆಕೆಂಡ್ ಟ್ರೈಮಿನಿಸ್ಟರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಟ್ರೈಮಿನಿಸ್ಟರಲ್ಲಿ 4 ರಿಂದ 6 ತಿಂಗಳು ಅಂತ ಕರಿತೀವಿ. ಇದು 13 ವಾರದಿಂದ 26 ವಾರ. ಈ 3 ತಿಂಗಳೇನಿದೆ ಈ 3 ತಿಂಗಳಲ್ಲಿ ಬೇಬಿ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಹಾಗೆಯೇ ಬೇಬಿ ಮೂಮೆಂಟ್ನ ನಾವು ಫೀಲ್ ಕೂಡ ಮಾಡ್ಬೋದು. ಈ 1 ರಿಂದ 3ನೇ ತಿಂಗಳವರೆಗೂ ನಾವು ಸ್ಕ್ಯಾನ್ ಮಾಡಿಸಿದಾಗ ಬೇಬಿದು ಯಾವುದೇ ರೀತಿಯಾದ ಫೇಸ್ ಅಥವಾ ಹ್ಯಾಂಡ್ ಮತ್ತು ಲೆಗ್ಗು ಕಾಣೋದಿಲ್ಲ. ಬಟ್ ಈ 3 ತಿಂಗಳಲ್ಲಿ ನಾವು ಅಂದರೆ 4 ರಿಂದ 6 ತಿಂಗಳಲ್ಲಿ ಸ್ಕ್ಯಾನ್ ಮಾಡಿಸಿದ್ರೆ ನಾವು ಬೇಬಿ ಫೇಸ್ ಕ್ಲಿಯರಾಗಿ ಕಾಣುತ್ತೆ. ಮತ್ತು ಲೆಗ್ಗು, ಹ್ಯಾಂಡು ಇಷ್ಟು ಕೂಡ ಕ್ಲಿಯರಾಗಿ ಕಾಣುತ್ತೆ. 3 ತಿಂಗಳಲ್ಲಿ ನಾವು ಬೇಬಿ ಕಿಕ್ಕು ಮತ್ತು ಮೂಮೆಂಟ್ನ ಫೀಲ್ ಮಾಡೋಕ್ಕಾಗೋದಿಲ್ಲ. ಬಟ್ ಈ 4ನೇ ತಿಂಗಳು ಸ್ಟಾರ್ಟ್ ಆಗ್ತಿದ್ದಾಗೇ ನಾವು ಬೇಬಿ ಮೂಮೆಂಟ್ನ ಫೀಲ್ ಮಾಡ್ಬೋದು. ಬೇಬಿ ಮೂಮೆಂಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ನಮಗೆ ಹೊಟ್ಟೆ ಹಶ್ವಿದ್ದಾಗ ಬೇಬಿ ಮೂಮೆಂಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಜಾಸ್ತಿ ಸ್ವೀಟ್ ತಿಂದಾಗ ಮೂಮೆಂಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಹೊಟ್ಟೆ ಹಸ್ದಾಗೂ ಜಾಸ್ತಿ ಆಗುತ್ತೆ. ಇನ್ನೊಂದೇನು ಅಂತಂದರೆ ಈ ಪ್ರೆಗ್ನೆನ್ಸಿ ಜರ್ನಿಲಿ ನಾವು ನೀರನ್ನ ಎಷ್ಟು ಕುಡಿತೀವಿ ಅಷ್ಟು ಒಳ್ಳೆಯದು. ದಿನಕ್ಕಿಲ್ಲ ಅಂದರೂ 2 ರಿಂದ 3 ಲೀಟ್ರ್ ನೀರನ್ನ ಕಂಪಲ್ಸರಿಯಾಗಿ ಕುಡಿಲೇಬೇಕು. ಪ್ರೆಗ್ನೆಂಟ್ ಲೇಡೀಸೇ ಅಂತಲ್ಲ, ನಾರ್ಮಲ್ ಜನಗಳು ಅಷ್ಟೇ 2 ರಿಂದ 3 ಲೀಟ್ರ್ ದಿನಕ್ಕೆ ಕುಡಿಲೇಬೇಕು. ಅದು ಈ ಬೇಸಿಗೆ ಬಿಸಿಲಲ್ಲಂತೂ ನಾವು ನೀರು ಎಷ್ಟೇ ಕುಡಿದ್ರೂ ಸಾಕಾಗೋದಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಪ್ರೆಗ್ನೆಂಟ್ ಲೇಡೀಸು ಮೇಯ್ನಾಗಿ ಎಳ್ನೀರನ್ನ ಜಾಸ್ತಿ ಕುಡಿಬೇಕು. ಆ್ಯಂಡ್ ಪೊಮಗ್ರ್ಯಾನೆಟ್ ಅಂದರೆ ದಾಳಿಂಬೆ ಹಣ್ಣು ಜಾಸ್ತಿ ತಿನ್ನಬೇಕು. ಈ ಹಳ್ಳಿಗಳ ಕಡೆ ಎಲ್ಲ ಹೇಳ್ತಾರೆ ದಾಳಿಂಬೆ ಹಣ್ಣು ತಿಂದರೆ ಮಗು ಬೆಳ್ಳಗುಟ್ಟುತ್ತೆ, ತಿನ್ನಬೇಕು ಅಂತ. ಅದೇನು ನನಗೆ ಗೊತ್ತಿಲ್ಲ. ಬಟ್ ದಾಳಿಂಬೆ ಹಣ್ಣು ಜಾಸ್ತಿ ತಿನ್ನಬೇಕು ಮತ್ತು ಎಳ್ನೀರು ಜಾಸ್ತಿ ಕುಡಿಬೇಕು.
ಇನ್ನೊಂದೇನು ಅಂತ ಅಂದರೆ ನಾವು ನೀರನ್ನ ಕುಡಿಯೋದ್ರಿಂದ ನಮ್ಮ ಡೆಲಿವರಿ ಟೈಮಲ್ಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಡೆಲಿವರಿ ಟೈಮಲ್ಲಿ ಮಗು ಸುತ್ತ ನೀರಿಲ್ಲ ಅಂತ ಅಂದರೆ ಡಾಕ್ಟರು ಸೆಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದೊಂದು ಕಾರಣದಿಂದ ನಾವು ನೀರನ್ನ ಜಾಸ್ತಿ ಕುಡಿಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಈ 4 ತಿಂಗಳು ಸ್ಟಾರ್ಟ್ ಆಗ್ತಾ ಇದ್ದಾಗೇ ನಮ್ಮ ಬೇಬಿ ಬಂಪ್ ಕಾಣೋದಕ್ಕೆ ಶುರುವಾಗುತ್ತೆ. ಫಸ್ಟ್ ಮಂತಿಂದ 3 ಮಂತ್ಸ್ವರೆಗೂ ಅಷ್ಟು ನಮಗೆ ಗೊತ್ತಾಗೋದಿಲ್ಲ. ಬಟ್ 4 ಮಂತ್ಸ್ ಆಗ್ತಾ ನಮಗೆ ಬೇಬಿ ಬಂಪ್ ಕಾಣೋದಕ್ಕೆ ಶುರುವಾಗುತ್ತೆ. ಬೇಬಿ ಮೂಮೆಂಟ್ನು ಕೂಡ ಫೀಲ್ ಮಾಡ್ಬೋದು. ಹಾಗೆಯೇ ಬೇಬಿ ಬಂಪ್ನು ಕೂಡ ನಾವು ಫೀಲ್ ಮಾಡ್ಬೋದು. ಇದಿಷ್ಟು ಸೆಕೆಂಡ್ ಟ್ರೈಮಿನಿಸ್ಟ್ರಿ ಆಗಿತ್ತು. ಈಗ ಥರ್ಡ್ ಟ್ರೈಮಿನಿಸ್ಟರ್ನ ನೋಡೋಣ. ಈಗ ಲಾಸ್ಟ್ ಥರ್ಡ್ ಟ್ರೈಮಿನಿಸ್ಟರಲ್ಲಿ ನಾವು 7 ರಿಂದ 9 ತಿಂಗಳು ಅಂತ ಕರಿತೀವಿ ಇದನ್ನು. ಅಂದರೆ 27ನೇ ವಾರದಿಂದ 40 ವಾರದವರೆಗೆ. ಇದೇನಿದೆ ಈ 3 ತಿಂಗಳೇನಿದೆ, ಈ 3 ತಿಂಗಳಲ್ಲಿ ಬ್ಯಾಕ್ ಪೇನ್ ಜಾಸ್ತಿ ಆಗಿರುತ್ತೆ, ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೂ ಪ್ರೆಗ್ನೆಂಟ್ ಲೇಡೀಸ್ಟು ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಎಡಭಾಗದಲ್ಲೇ ಜಾಸ್ತಿ ಮಲ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಡಾಕ್ಟರ್ ಸಹ ಅದನ್ನೇ ಸಜೆಸ್ಟ್ ಮಾಡೋದು, ಎಡಭಾಗದಲ್ಲೇ ಜಾಸ್ತಿ ಮಲ್ಕೋಬೇಕು ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಈ ಟೈಮಲ್ಲಿ ಪ್ರೆಗ್ನೆಂಟ್ ಲೇಡೀಸು ತುಂಬಾ ವೆಯ್ಟ್ ಗೈನ್ ಆಗಿರ್ತಾರೆ. ಮೊದಲು ನಾವು ಸ್ಟಾರ್ಟಿಂಗ್ ಯಾವ ರೀತಿ ಇರ್ತೀವಿ ಆ ರೀತಿಯಾಗಿ ಈ ಲಾಸ್ಟ್ ಟ್ರೈಮಿನಿಸ್ಟರಲ್ಲಿ ನಾವು ಇರೋದಿಲ್ಲ, ತುಂಬಾ ವೆಯ್ಟ್ ಗೈನ್ ಆಗಿರ್ತೀವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಈ ಯೂರಿನ್ ಜಾಸ್ತಿ ಹೋಗ್ತಾ ಇರುತ್ತೆ ಈ ಲಾಸ್ಟ್ 3 ಮಂತ್ಸಲ್ಲಿ. ಬಟ್ ಇದು ಕಾಮನ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ 37ನೇ ವಾರದಿಂದ 40 ವಾರದವರೆಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ ಡಾಕ್ಟರ್ ಹೇಳಿರ್ತಾರೆ. ಆ್ಯಂಡ್ ಇಂಥ ಟೈಮಲ್ಲಿ ನಾವು ಜಾಸ್ತಿ ರೆಸ್ಟ್ ತೊಗೋಬಾರ್ದು, ವಾಕ್ ಮಾಡಬೇಕು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬೇಕು. ಹಾಗೆಯೇ ಲೈಟ್ ಎಕ್ಸಸೈಸ್ನ ನಾವು ಮಾಡ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ರೆಸ್ಟ್ ಮಾಡಬಾರ್ದು. ನಾವು ಸ್ವಲ್ಪ ಕೆಲಸ ಮಾಡೋದ್ರಿಂದ ಮತ್ತು ವಾಕ್ ಮಾಡೋದ್ರಿಂದ, ಲೈಟ್ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ವಾಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಜಾಸ್ತಿ ನಾವು ಮನೆ ಊಟನೇ ಮಾಡಬೇಕು. ಔಟ್ಸೈಡ್ ಫುಡ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಜಾಸ್ತಿ ಮನೆ ಊಟನೇ ನಾವು ಮಾಡೋದ್ರಿಂದ ನಮಗೂ ಒಳ್ಳೆಯದು ಮತ್ತು ನಮ್ಮ ಬೇಬಿಗೂ ಕೂಡ ಒಳ್ಳೆಯದಾಗುತ್ತೆ. ಹೇಳಬೇಕು ಅಂದರೆ ಈ ಫಸ್ಟ್ ಮಂತಿಂದ 9 ಮಂತ್ವರೆಗೂ ನಾವು ಎಷ್ಟು ಸೇಫಾಗಿರ್ತೀವಿ ಅಷ್ಟು ಒಳ್ಳೆಯದೇ. ಆ್ಯಂಡ್ ಟೈಮ್ ಟು ಟೈಮ್ ಊಟ ಮಾಡಬೇಕು, ಟ್ಯಾಬ್ಲೆಟ್ನ ಮಿಸ್ ಮಾಡಬಾರ್ದು, ಡಾಕ್ಟರ್ ಚೆಕಪ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಆ್ಯಂಡ್ ಹಣ್ಣು, ನೀರು ಇವೆಲ್ಲನೂ ಕೂಡ ಮಿಸ್ ಮಾಡದೇ ತಗೊಂಡ್ರೆ ನಮಗೂ ಒಳ್ಳೆಯದು, ನಮ್ಮ ಬೇಬಿಗೂ ಕೂಡ ಒಳ್ಳೆಯದು. ಇದಿಷ್ಟು ಈ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವ ರೀತಿಯಾಗಿ ವೀಡಿಯೋಸ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮಗೂ ಬೇಕು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.